ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಆ ಒಂದು ವಿಷಯದಲ್ಲಿರ್ತಕ್ಕಂತಹ ಮಾಹಿತಿಗಳನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇತ್ತೀಚೆಗೆ ನಿನ್ನೆ ನಮ್ಮ ಚಾನಲ್ಲು 1000 ಸಬ್ಸ್ಕ್ರೈಬರ್ಗಳನ್ನು ಪೂರೈಸಿದೆ. ಅದಕ್ಕೆಲ್ಲ ಕಾರಣ ಅಂದರೆ ನೀವೇ ಆಗಿರ್ತೀರ. ಸೊ ಇದೇ ರೀತಿ ನಮ್ಮನ್ನು ಸಹಕಾರ ಕೊಡ್ರಿ ನಮಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ 1 ಮಾರ್ಕಿನ ಕ್ವಶನ್ಸ್ ಇರ್ತಾವೆ, ಮಲ್ಟಿಪಲ್ ಚಾಯ್ಸು. ಸೊ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² - x³ + 2x + 1 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದರೆ ಯಾವುದು ಡಿಗ್ರಿ ಜಾಸ್ತಿ ಇರ್ತದಲ್ಲ ಅದನ್ನು ಬರೀಬೇಕಾಗ್ತದೆ. ಸೊ ಆಪ್ಷನ್ ಬಿ 3 ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ 2, x, 12 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಅಂತ ಕೇಳಿದಾನೆ. ಸೊ ಎಕ್ಸ್ನ ಬೆಲೆ ಏನಾಗ್ತದಪ್ಪ ಅಂದರೆ 7 ಆಗಿರ್ತದೆ. ಆಪ್ಷನ್ ಎ 7 ಆಗಿರ್ತದೆ. ಸೊ ನೆಕ್ಸ್ಟು 3ನೇ ಕ್ವಶನ್ a1x + b1y + c1 = 0 ಮತ್ತು a2x + b2y + c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 = b1/b2 is not equal to c1/c2 ಆದರೆ ಅವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆಯು ಅಂತ ಕೇಳಿದರೆ ಆಪ್ಷನ್ ಸಿ ಸಮಾಂತರ ರೇಖೆಗಳು ಸರಿಯಾದ ಉತ್ತರ ಆಗಿರ್ತದೆ. 4ನೇ ಪ್ರಶ್ನೆ ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು v ಕಂಡುಹಿಡಿಯುವ ಸೂತ್ರವು ಅಂತ ಕೇಳಿದಾನೆ. ಆಪ್ಷನ್ ಬಿ v = 4/3 πr³ ಘನಮಾನಗಳು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 5ನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಅಂತ ಕೇಳಿದಾನೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಯಾವಾಗಲೂ 1 ಆಗಿರ್ತದೆ. ಆಪ್ಷನ್ ಡಿ 1 ಸರಿಯಾದ ಉತ್ತರ. ಇನ್ನು 6ನೇ ಪ್ರಶ್ನೆ x² + 4x + 4 ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಅಂತ ಕೇಳಿದಾನೆ. ಶೋಧಕದ ಬೆಲೆ ಏನಾಗಿರ್ತದಪ್ಪ ಅಂದರೆ 0 ಆಗಿರ್ತದೆ. ಆಪ್ಷನ್ ಎ 0 ಆಗಿರ್ತದೆ. ಹೆಂಗಪ್ಪ ಅಂದರೆ b² - 4ac = ಈ ಫಾರ್ಮುಲಾದಲ್ಲಿ ಹಾಕಬೇಕು. b² ಅಂದರೆ 4² ಆಗಿರ್ತದೆ. ಬಿ ಅಂದರೆ 4, ಸೊ 4² - 4 × x ಅಂದರೆ 1 ಹಾಕಬೇಕಾಗ್ತದೆ. ಇಂಟು 4 ಇದೆ, ಓಕೆನಾ. ಸಿ ಅಂದರೆ 4 ಆಗಿರ್ತದೆ. = 16 - 16 ಆಗ್ತದೆ ಅಂದರೆ 0 ಆಗ್ತದೆ. ಶೋಧಕದ ಬೆಲೆ ಎಷ್ಟಾಗ್ತದಪ್ಪ ಅಂದರೆ 0 ಆಗಿರ್ತದೆ. 7ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ PQ ಸ್ಪರ್ಶಕವಾಗಿದೆ. ಕೋನ BAQ = 55 ಡಿಗ್ರಿ ಆದರೆ ಕೋನ BOA ಯ ಅಳತೆ ಅಂತ ಕೇಳಿದಾನೆ. ಸೊ ಎಷ್ಟಾಗಿರ್ತದಪ್ಪ ಅಂದರೆ 110 ಡಿಗ್ರಿ ಆಗಿರ್ತದೆ. ಕೋನ BOA = 2 × 55 ಡಿಗ್ರಿ = 110 ಡಿಗ್ರಿ ಆಗಿರ್ತದೆ. 8ನೇ ಪ್ರಶ್ನೆ ಮೂಲ ಬಿಂದು 0,0 ಇಂದ P ಆಫ್ A, B ಗೆ ಬಿಂದುವಿಗೆ ಇರುವ ದೂರವು ಅಂತ ಕೇಳಿದಾನೆ. ಆಪ್ಷನ್ ಡಿ √a² + b² ಸರಿಯಾದ ಉತ್ತರ ಆಗಿರ್ತದೆ. 1 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ ವೃತ್ತಛೇದಕ ಎಂದರೇನು? ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ನಾವು ವೃತ್ತಛೇದಕ ಎಂದು ಕರೆಯುತ್ತೇವೆ. 10ನೇ ಪ್ರಶ್ನೆ ಥೇಲ್ಸ್ನ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದಾನೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ಕೆಲವೊಂದು ಸಲ 5 ಅಂಕಕ್ಕೆ ಪ್ರಮೇಯವನ್ನು ನಿರೂಪಿಸಿ ಅಂತಲೂ ಕೇಳೋ ಚಾನ್ಸಸ್ ಇರ್ತದೆ, 4 ಅಂಕಕ್ಕೆ ಕೇಳೋ ಚಾನ್ಸಸ್ ಇರ್ತದೆ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ PQ ಮತ್ತು PRಗಳು P ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಕೋನ QOP = 65 ಡಿಗ್ರಿ ಆದರೆ ಕೋನ RPQ ಅಳತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ. ಆನ್ಸರ್ ನೋಡೋಣ. ಕೋನ RPQ = 50 ಡಿಗ್ರಿ, ಕೋನ QOP ಕೋನ ROP = 65 ಡಿಗ್ರಿ ಆಗಿರ್ತದೆ, ಓಕೆನಾ. ಸೊ ಇದು ಕೋನ QOP = 130 ಡಿಗ್ರಿ ಆದರೆ RPQ = 180 - 130 = 50 ಡಿಗ್ರಿ ಆಗಿರ್ತದೆ, ಓಕೆನಾ. ಹಾಗಾದರೆ RPQ ನ ಬೆಲೆ ಎಷ್ಟಪ್ಪ ಅಂದರೆ 50 ಡಿಗ್ರಿ ಆಗಿರ್ತದೆ. ಇನ್ನು 12ನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಉತ್ತರ ನೋಡೋದಾದರೆ A = πr × r + l ಆಗಿರ್ತದೆ. 13ನೇ ಪ್ರಶ್ನೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕೇಳಿದಾನೆ. ಇಲ್ಲಿ ಅಂಕಗಳನ್ನು ಕೊಟ್ಟಿರ್ತಾನೆ.
ಹೌದಾ. ವಿದ್ಯಾರ್ಥಿಗಳ ಸಂಖ್ಯೆ, ಸಂಚಿತ ಆವೃತ್ತಿಯನ್ನು ಕೊಟ್ಟಿರ್ತಾನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನಪ್ಪ ಅದು ಸಂಚಿತ ಆವೃತ್ತಿ ಮಧ್ಯಾಂಕ ವರ್ಗಾಂತರ ಯಾವುದಪ್ಪ ಅಂದರೆ 20 ರಿಂದ 30 ಆಗಿರ್ತದೆ. 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿ ಏನನೇ ಪದ an = 5n - 2 ಆದರೆ a2 ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ a2 = 5n ಬೆಲೆಯನ್ನು ನಾವು 2 ಅಂತ ತಗೊಳ್ಳೋಣ. -2 5 × 2 ಅಂದರೆ 10, 10 - 2 ಅಂದರೆ 8. a2 ಬೆಲೆ ಎಷ್ಟಾಗ್ತದಪ್ಪ? 8 ಆಗಿರ್ತದೆ. 15ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 22 ಸೆಂಟಿಮೀಟರ್² ಆಗಿದೆ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಫಾರ್ಮುಲಾ ನೋಡೋದ್ರೆ a = πr². π ಅಂದರೆ 22/7 × 7². ಸೊ 22/7 ಆನ್ಸರ್ ಆಗಿರ್ತದೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 154 ಸೆಂಟಿಮೀಟರ್² ಸಿಗ್ತದೆ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 154 - 22 ಅಂದರೆ ಒಟ್ಟು ಟೋಟಲ್ ಆಗಿ 132 ಸೆಂಟಿಮೀಟರ್² ಆಗಿರ್ತದೆ ವಿಸ್ತೀರ್ಣ. 16ನೇ ಪ್ರಶ್ನೆ, ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಬರೆಯಿರಿ ಅಂತ ಹೇಳಿದಾನೆ. ಕುಂದಿಲ್ಲದ ಅಂದಾಗ 2 ಆಗಿರ್ತದೆ. s = ಹೆಡ್ ಆ್ಯಂಡ್ ಟೇಲ್. ಸೊ n of s = 2 ಆಗಿರ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 8 ಪ್ರಶ್ನೆಗಳಿರ್ತವೆ. 1ಕ್ಕೆ 2 ಅಂಕ ಅಂದರೆ ಒಟ್ಟು 16 ಅಂಕಗಳು ಈ ಒಂದು ಮೇನಿಂದ ಬರ್ತದೆ. ಓಕೆನಾ. ಇನ್ನು 17ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. 5 + √3 = p/q. p ಮತ್ತು q ಸಹ ಅವಿಭಾಜ್ಯಗಳು. √3 ನಾವು ಈ ಕಡೆ ಹಾಕಿದಾಗ √3 = p/q - 5 ಆಗ್ತದೆ. ಸೊ ಇದನ್ನು ನಾವು ಪ್ಲಸ್ ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ ಆಗಿರ್ತದೆ. ಸೊ √3 = p - 5q/q ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ನಂತರ p ಮತ್ತು q ಪೂರ್ಣಾಂಕಗಳಾಗಿರೋದ್ರಿಂದ p - 5q/q ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗೆಯೇ √3 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರ್ತದೆ. ಆದ್ದರಿಂದ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾನೆ. 2x + y = 14 ಆದರೆ x - y = 4 ಆಗಿರ್ತದೆ. ಇವನ್ನೆರಡನ್ನು ಸಮೀಕರಣ 1 ಮತ್ತು 2 ಅಂತ ತಗೊಂಡು ಸೊ 2x + x ಅಂದರೆ 3x ಆಗ್ತದೆ. y ಗೆಟ್ ಕ್ಯಾನ್ಸಲ್ ಆಗ್ತದೆ. ಸೊ 14 + 4 ಅಂದರೆ 18 ಆಗ್ತದೆ. 3x = 18 ಆಗ್ತದೆ. ಈ x ವ್ಯಾಲ್ಯೂನ ಇಲ್ಲೇ ಇಟ್ಕೊಂಡು 3 ಈ ಕಡೆ ಹಾಕಿದರೆ ಇಂಟು ಇದ್ದದ್ದು ಏನಾಗ್ತದೆ, ಮಲ್ಟಿಪ್ಲಿಕೇಶನ್ ಇದ್ದದ್ದು ಡಿವಿಷನ್ ಆಗ್ತದೆ. x / x = 18/3 ಆಗ್ತದೆ. 3 1 3 6 ಆಗ್ತದೆ. x = 6. ಈ x = 6 ಅನ್ನು ನಾವೇನು ಮಾಡ್ತೇವೆ, ಸಮೀಕರಣ 1ರಲ್ಲಿ ಆದೇಶ ಮಾಡ್ತೀವಿ. ಅವಾಗ x ವ್ಯಾಲ್ಯೂನ 6 ಅಂತ ತಗೊಳ್ತೇವೆ. 2 × x + y ಅಂತ ಇದೆ. x ವ್ಯಾಲ್ಯೂ 6 ಇದೆ. 2 × 6 ಅಂದರೆ 12. 12 + y ಅಂದರೆ 14. ಓಕೆನಾ. y = ನಾವು 12 ಈ ಕಡೆ ಹಾಕ್ತೀವಿ. = ಈ ಕಡೆ ಹಾಕಿದಾಗ ಪ್ಲಸ್ ಇದ್ದು ಮೈನಸ್ ಆಗ್ತದೆ. y = 14 - 12. ಸೊ y = 2 ಆಗಿರ್ತದೆ. x = 6, y = 2 ಆಗಿರ್ತದೆ ಆನ್ಸರ್. ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸುವ p(x) ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸೊ ಆಲ್ಫಾ = -1, ಬೀಟಾ = 4 ಆಗ್ತದೆ. x² - α + ಬೀಟಾ ಪ್ಲಸ್ ಆಲ್ಫಾ ಬೀಟಾ. ಸೊ ವ್ಯಾಲ್ಯೂವನ್ನು ಫಿಲಪ್ ಮಾಡ್ತಾ ಹೋಗೋಣ. x² into the bracket -1 + 4 into x plus -1 into 4 ಆಗ್ತದೆ. ಸೊ x² - 3x - 4 ಆನ್ಸರ್ ಆಗಿರ್ತದೆ. ಇನ್ನು 20ನೇ ಪ್ರಶ್ನೆ, 2x² + x - 6 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸೊ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದ್ರೆ ಆನ್ಸರ್ ನೋಡೋದಾದ್ರೆ x = -2 ಅನ್ನೋದು ಒಂದು ಸಿಗ್ತದೆ. ಮತ್ತು ಅಥವಾ ಇನ್ನೊಂದು x = 3/2 ಇದೊಂದು ಮೂಲಗಳು ಸಿಗ್ತಾವೆ. 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಬರಿ ಅಂತ ಹೇಳಿದಾನೆ. a ಅಂದರೆ 3 ಆಗಿರ್ತದೆ. d ಅಂದರೆ 7 - 3 ಒಟ್ಟು d ಅಂದರೆ 4 ಡಿಫ್ರೆನ್ಸ್ ಆಗಿರ್ತದೆ. n ಅಂದರೆ 20ನೇ ಪದ ಕೇಳಿದಾನೆ. 20 ಪದಗಳ ಮೊತ್ತ ಕಂಡುಹಿಡಿಬೇಕು. ಮೊತ್ತ ಅಂದ ತಕ್ಷಣ ನಾವು SN ಫಾರ್ಮುಲಾ ಹಾಕಬೇಕು. SN = n/2 2a + n - 1d ಫಾರ್ಮುಲಾ ಹಾಕಿದಾಗ s 20 ಆಗ್ತದೆ. n ಅಂದರೆ 20/2, 2a ಅಂದರೆ 2 × 3a ವ್ಯಾಲ್ಯೂ ಹಾಕ್ತೀವಿ ಪ್ಲಸ್ n ಅಂದರೆ 20 ಪದಗಳು -1 d ಅಂದರೆ 4. ಸೊ 20/2 ಅಂದರೆ 10 ಆಗ್ತದೆ. 2 1 2 10. ಸೊ 2 × 3 2 × 3 ಅಂದರೆ 6. 20 1 ಕಳೆದ್ರೆ 19 × 4. ನೆಕ್ಸ್ಟ್ 19 4 76 ಆಗ್ತದೆ. 10 × 6 + 76. ಸೊ 76 + 6 82 ಆಗ್ತದೆ. 82 × 10 ಅಂದರೆ ಟೋಟಲ್ ಆಗಿ 820 ಅಂದರೆ S20 ಬೆಲೆ ಎಷ್ಟಾಗ್ತದಪ್ಪ ಅಂದರೆ 820 ಆಗಿರ್ತದೆ.
ಅಥವಾ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡ್ತವೆ? 105, 112, 119, 994. an = 994 ಆಗ್ತದೆ. a ಪ್ಲಸ್ n - 1 d 994. a ವ್ಯಾಲ್ಯೂ 105 ಐತಿ ಪ್ಲಸ್ n - 1 d ಅಂದರೆ 7 ಡಿಫ್ರೆನ್ಸ್ ಐತಿ. ಸೊ 994. ಓಕೆನಾ? n - 1 × 7 = 994 - 105. ಓಕೆ, ಈಗ ನಾವು ಏನು ಮಾಡ್ತಪ್ಪ ಅಂದರೆ 994ರಾಗ 105 ಕಳಿತೀವಿ, 889 ಬರ್ತದೆ. ಈಗ ಏನು ಮಾಡಬೇಕಂತಂದ್ರೆ ನಾವು ಈ ಒಂದು 7ಅನ್ನು ನಾವು ಇಂಟು ಐತಿ ಇಂಟು ಇದು ಈಕ್ವಲ್ ಈ ಕಡೆ ಹಾಕಿದ್ರೆ ಡಿವೈಡೆಡ್ ಆಗ್ತದೆ. 889 / 7 ಅಂದರೆ 127 ಆಗ್ತದೆ. ಸೊ ಇಲ್ಲಿ ಏನು ಮಾಡಬೇಕಾಗ್ತದೆ ನಾವು ಅಂದರೆ, ಸೊ ಈ -1 ನಾವೇನು ಮಾಡ್ತೀವಿ, ಈ -1 ನಾವು ಈಕ್ವಲ್ ಈ ಕಡೆ ಹಾಕ್ತದೆ +1 ಆಗ್ತದೆ. 127 + 1 128 ಆಗ್ತದೆ. n = 128 ಆಗ್ತದೆ ಆನ್ಸರ್. 22ನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಕೋನ ABC = 90 ಡಿಗ್ರಿ ಆದರೆ ಕಾಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಏನಾಗ್ತದಪ್ಪ ಅಂದರೆ ಕಾಸ್ ಆಲ್ಫಾ ಬೆಲೆ 12/13 ಆಗ್ತದೆ, ಕಾಟ್ ಆಲ್ಫಾ ಬೆಲೆ 12/5 ಆಗ್ತದೆ. 23ನೇ ಪ್ರಶ್ನೆ 3,7 ಮತ್ತು 6,4 ಬಿಂದುಗಳ ನಡುವಿನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ D = √(x2 - x1) ² + y2 - y1 ² √6 - 3 ² ಪ್ಲಸ್ 4 - 1 ² ಹೊರಮೂಲದಾಗ ಅಪ್ಲೈ ಮಾಡಿದಾಗ 3² + 3² 9 + 9 ಆಗ್ತದೆ. 9 × 2 ತೊಗೊಂಡ್ರೆ ನಮ್ಗೆ ಏನು ಸಿಗ್ತದಪ್ಪ ಅಂದರೆ 3√2 ಮಾನಗಳು ಅಂತ ಸಿಗ್ತದೆ. 24ನೇ ಪ್ರಶ್ನೆ ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆ ಕಂಡುಹಿಡಿಯಿರಿ. n(s) = 3 + 5 8, n(a) = 5, p(a) = n(a) / n(s) 5/8 ಸರಿಯಾಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ 12 ದೋಷಪೂರಿತ ಪೆನ್ನುಗಳು ಆಕಸ್ಮಿಕವಾಗಿ 132 ಪೆನ್ನುಗಳೊಂದಿಗೆ ಸೇರಿಕೊಂಡಿವೆ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. n(s) = 132 + 12 144. n(a) ಅಂದರೆ 132. p(a) = n(a) / n(s) 132/144 ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ? ಸೊ ಇವು ನಾವು ಇಂದಿನ ದಿನ ನಾವು ಏನು ಮಾಡಿದ್ವಿ, ಈ ವಿಡಿಯೋದಲ್ಲಿ 1 ಅಂಕಗಳು ಮಲ್ಟಿಪಲ್ ಚಾಯ್ಸು, 1 ಅಂಕದ ಸಣ್ಣ ಉತ್ತರಗಳು ಹಾಗೂ 2 ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇನ್ನು 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಯಾವ ಒಂದು ವಿಷಯದ ಕುರಿತಾಗಿ ವಿಡಿಯೋಗಳು ಬೇಕಾಗಿರ್ತದಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.